ಕಾಂಗ್ರೆಸ್ ಮುಸ್ಲಿಂ ಓಲೈಕೆ ಮಾಡ್ತಾ ಇದೆ ಅನ್ನೋ ಆರೋಪವನ್ನು ಎದುರಿಸ್ಕೊಂಡೇ ಬರ್ತಾ ಇದೆ. ಅದು ಬಿಜೆಪಿ ಬ್ಯಾಕ್ ಆಗೋದಕ್ಕೆ ಕಾರಣನ ಅದು ಬಿಜೆಪಿ ಅವ್ರು ಮಾಡೋದು. ನಾವು ಯಾರು ಎಲ್ಲರನ್ನೂ ಪ್ರೀತಿ ಮಾಡ್ತೀವಿ. ಅವ್ರಿಗೆ ಮುಸ್ಲಿಂ ಓಟ್ ಹಾಕಲ್ಲ ಅನ್ನೋ ಕಾರಣಕ್ಕೆ ಅವರು ಇದು ಕಾಂಗ್ರೆಸ್ ಓಲೈಕೆ ಅಂತಾರೆ. ಅವರು ಓಟ್ ಹಾಕಂಗಿದ್ರೆ ಇದು ನಮ್ಮ ಪ್ರೀತಿ ಅಂದಿರೋರು ಯಾರು ಎಲ್ಲ ನಾವು ಬಡವರು ಅಲ್ಪಸಂಖ್ಯೆ ಈ ದೇಶದಲ್ಲಿ ಬದುಕಿರೋರು ಎಲ್ಲರನ್ನೂ ಪ್ರೀತಿ ಮಾಡಬೇಕಲ್ಲ. ಓಡ್ಸೋಕ್ಕಾಗತ್ತೆ ಯಾರನ್ನಾರು? ಎಲ್ಲರಿಗಾದ್ರು ಅಫ್ಘಾನಿಸ್ತಾನಕ್ಕೋ ಪಾಕಿಸ್ತಾನಕ್ಕೋ ಎಲ್ಲರೂ ಓಡ್ಸೋಕ್ಕಾಗತ್ತೆ ಯಾರನ್ನಾದ್ರು? ಮತ್ತು ಎಲ್ಲರೂ ಮಾಡೋದು ಸರಿ ಅಂತಲೂ ಹೇಳಲ್ಲ. ಅಲ್ಲಿ ನಿಮ್ಮವ್ರು ಯಾಕೆ ಆರ್ಯರು ದ್ರಾವಿಡರು ಅಂತ ಮಾತಾಡ್ತಾರೆ? ನಿಮ್ಮವ್ರು ಯಾಕೆ ಹಿಂದಿವಾಲಗಳು ಮೂಲ ನಿವಾಸಿಗಳು ಅಂತ ಮಾತಾಡ್ತಾರೆ? ಆ ಸ್ಟೇಟ್ಗಳಲ್ಲಿ ಅಲ್ರಿ ಈ ಕರ್ನಾಟಕದಲ್ಲೇ ಮಾತಾಡೋದು ಹೇಳ್ತೀನಿ ನಾನು. ಆರ್ಯರು ಹೊರಗಡೆಯಿಂದ ಬಂದವರು ಎಲ್ಲರನ್ನೂ ಪ್ರೀತಿಸಿ. ಹಿಂದಿ ಹೇರಿಕೆ, ಹಿಂದಿವಾಲಗಳು, ಬಿಹಾರಿಗಳು, ಪಾನಿಪುರಿ ಮಾರೋರು ನಿಮ್ಮವ್ರು ಮಾತಾಡೋದಿಲ್ಲ. ಅದು ಭಾಷೆ ಬಂದಾಗ ಪ್ರಥಮ ಆದ್ಯತೆ ಕನ್ನಡ, ಹಿಂದಿ ಆಮೇಲೆ ಬರಲಿ ಅಂತ ಹೇಳ್ತಾರೆ. ಪ್ರೀತಿ ನಾವೆಲ್ಲರನ್ನೂ ಮಾಡ್ತೀವಿ. ಪ್ರೀತಿ ಮಾಡೋದಕ್ಕೆ ಕರ್ನಾಟಕದಲ್ಲಿ ಇಡೀ 50 ಕಿಲೋಮೀಟ್ರಿಗೆ ಒಂದು ಭಾಷೆ ಇರೋದು ಕರ್ನಾಟಕದಲ್ಲಿ. ನೀವು ಮೈಸೂರಲ್ಲಿ ಮಾತಾಡೋದು ಚಾಮರಾಜನಗರದಲ್ಲಿ ಮಾತಾಡಲ್ಲ, ಚಾಮರಾಜನಗರದಲ್ಲಿ ಮಾತಾಡೋದು ಕೊಡಗಲ್ಲಿ ಮಾತಾಡಲ್ಲ, ತಿನ್ನೋ ಊಟನ ಮಂಗಳೂರಲ್ಲಿ ಮಾತಾಡಲ್ಲ. ಅವರೊಂದು ದ್ವೇಷ, ನಿಮ್ಮದೊಂದು ದ್ವೇಷ ಅನ್ನೋ ಕಾರಣ ಕೇಳ್ತಾ ಇದ್ದೀನಿ. ಮೇಲ್ವರ್ಗದವರು, ಹಿಂದುಳಿದವರು, ಆ ಭೇದವನ್ನು ಹುಟ್ಟಿಸುವ ಮಾತುಗಳು ನಿಮ್ಮ ಕಡೆಯಿಂದ ನೀವು ಹೇಳೋದು ಎಲ್ಲವನ್ನೂ ತೆಗೆದಾಕಲ್ಲ. ಎಲ್ಲವನ್ನೂ ನಾನು ಸಮರ್ಥಿಸ್ಕೊಳ್ಳಲ್ಲ. ರಾಜಕಾರಣದಲ್ಲಿ ಕೆಲವು ರಾಜಕಾರಣಗಳು ನೀವು ಹೇಳೋದ್ರನ್ನ ನಡ್ಕೊಳ್ತಾರೆ. ಎಸ್, ಕೊನೆ 2 ಪ್ರಶ್ನೆ ತಗೋತೀನಿ. ಎಸ್, ಆಮ್ ಆದ್ಮಿ ಪಾರ್ಟಿ ಸರ್, 90ರ ದಶಕದಲ್ಲಿ ಮಂಡ್ಯ, ಮೈಸೂರು, ಯಾವುದೇ ನೀವು ಒಂದು ಜಾಗ ತಗೊಳ್ಳಿ, ಹಿಂದೂ ಮುಸ್ಲಿಂ ಸಮುದಾಯಗಳು ಒಂದು ಶಾಂತಿಯುತ ಸಹಜೀವಿಕೆ ಒಂದು ಬದ್ಧತೆ ಇತ್ತು. ಅದು ಇವತ್ತು ಕಳೆದೋಗಿದೆಯಾ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಶಾಲೆ ಕಾಲೇಜುಗಳಲ್ಲಿ ಏಕತೆ ಮತ್ತು ಸಾಂವಿಧಾನಿಕ ಮೌಲ್ಯಗಳನ್ನು ಉತ್ತೇಜಿಸಲು ನೀವೇನು ಕ್ರಮ ಕೈಗೊಳ್ತಾ ಇದ್ದೀರಾ? ಮತ್ತು ಇವತ್ತು ಪ್ರತಿಯೊಬ್ಬ ನಾಗರಿಕರಿಗೂ ಬೇಕಾಗಿರೋದು ನನ್ನ ಒಂದು ರಕ್ಷಣೆ, ನನ್ನ ಕುಟುಂಬದ ಆರೋಗ್ಯ ಮತ್ತು ನನ್ನ ಮಕ್ಕಳ ಭವಿಷ್ಯ. ಈ 3ಕ್ಕೂ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಏನಂತ ನಿಲುವು ಕೊಡ್ತೀರಾ? ಮತ್ತು ನಿಮ್ಮ ನೆಕ್ಸ್ಟ್ 5 ಇಯರ್ಸ್ಗೆ, ಯಾಕಂದರೆ ಇವತ್ತು ಎಲ್ಲರೂ ಹೇಳ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಸಾಲ ಮಾಡ್ತಾ ಇದ್ದಾರೆ ಅಂತ. ಸೊ ಫ್ಯೂಚರ್ ನಿಮ್ಮ ರೋಡ್ ಮ್ಯಾಪ್ ಏನು, ಫೈನಾನ್ಷಿಯಲ್ ಪ್ಲ್ಯಾನ್ ಏನು ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇವತ್ತು ಹಳೆ ಮೈಸೂರು ಭಾಗದಲ್ಲಿ ಹಿಂದೂ ಮುಸ್ಲಿಮರು ಅಣ್ಣ ತಮ್ಮದಿರ ಥರನೇ ಇದ್ದಾರೆ. ಆಗಾಗ ಕೆಲವೊಂದು ಸ್ಪಾರ್ಕ್ ಹಚ್ತಾ ಇರ್ಬೋದು, ಅದಕ್ಕೆ ಯಾರೂ ತಲೆ ಕೊಡ್ತಾ ಇಲ್ಲ, ಅದಕ್ಕೆ ಯಾರೂ ಸ್ಪಂದಿಸ್ತಾ ಇಲ್ಲ. ಅವರು ರೈತನ ಮಿತ್ರ, ಮುಸ್ಲಿಮರು ರೈತನ ಮಿತ್ರ. ಆ ಕಾಲದಿಂದನೂ ಒಗ್ಗಟ್ಟಾಗಿದ್ದಾರೆ, ಈ ಕಾಲದಿಂದ ಒಗ್ಗಟ್ಟಿದ್ದಾರೆ. ಹಾಗಂತ ಎಲ್ಲರಲ್ಲೂ ಒಳ್ಳೆಯವನು ಇಲ್ಲ, ಎಲ್ಲರಲ್ಲೂ ಕೆಟ್ಟವನು ಇಲ್ಲ. ಯಾರೋ ಒಬ್ಬ ಇಬ್ಬ ತೊಂದರೆ ಮಾಡ್ದ ಅಂದಿದ ತಕ್ಷಣ ಸಮುದಾಯವನ್ನು ನಾವು ಬೈಯೋಕ್ಕಾಗಲ್ಲ. ತೊಂದರೆ ಮಾಡಿದವನು ಈ ಕಾನೂನಲ್ಲಿ ಏನು ತಪ್ಪು ಮಾಡಬೇಕೋ ಅವನಿಗೆ ಆ ಕಾಲಕ್ಕೆ ಜೈಲಿಗೂ ಹೋಗ್ತಾ ಇರ್ತಾರೆ. ಇವತ್ತು ಏನು ಸಮಸ್ಯೆ ಇಲ್ಲ, ಅಣ್ಣ ತಮ್ಮದಿರ್ತಾರೇ ಬದುಕ್ತಾ ಇದ್ದಾರೆ. ಸಾಲ ಮಾಡ್ಕೊಂಡು ಜೀವನ ಮಾಡ್ತೀವಿ ಸರ್ಕಾರ ಅಂದರು ನಾನಾ ಕಾರಣಗಳಿಗೆ. ಈಗ ನಮ್ಮ ಆರ್ಥಿಕ ತಜ್ಞರು ಹೇಳೋದು, ಕಳೆದ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಸರ್ಪ್ಲಸ್ ಬಜೆಟ್ ಇಟ್ಟರು, 20,000 ಕೋಟಿಯನ್ನು ದುಡ್ಡಿಲ್ದೇ ಟೆಂಡರ್ ಮಾಡಿಬಿಟ್ರು. ಅದನ್ನು ನಾವು ತೀರಿಸ್ಕೊಂಡು ಬಂದ್ವಿ. ಅದರಿಂದ ಮಾಡಬೇಕಾಗಿದೆ ಅಂತ. ಇದು ಆಡಳಿತಾತ್ಮಕವಾಗಿ ದಿನನಿತ್ಯ ರುಟೀನಲ್ಲಿ ನಡೆಯುವಂಥದ್ದು. ಸಾಲ ಕಡಿಮೆ ಮಾಡೋದು ಒಳ್ಳೆಯದು. ನಾನು ಆ್ಯಸ್ ಎ ಪ್ರಜೆಯಾಗಿ ಹೇಳಬೇಕಾದ್ರೆ ಕೇಂದ್ರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಡಾಲರ್ ರೇಟ್ ಜಾಸ್ತಿ ಆಗ್ತಿರೋದು ಸಾಲ ಕಡಿಮೆ ಮಾಡೋದು ಒಳ್ಳೆಯದು. ಅದು ನಾನೇನು ಡಿಪೆಂಡ್ ಮಾಡ್ಕೊಳ್ಳೋದಿಲ್ಲ. ಸಾಲ ಕಡಿಮೆ ಮಾಡಬೇಕು, ಮಾಡಿದ ಸಾಲ ಎದಕ್ಕೆ ಮಾಡಿದ್ವಿ ಅನ್ನೋದು ಗೊತ್ತಿರಬೇಕು ಅಂತ. ಅಸೆಟ್ ಬಿಲ್ಡಿಂಗ್ ಆಗಿದ್ದರೆ. ಸರ್ ನಮಸ್ತೆ, ಎಸ್ ಪಾಟೀಲ್ ಅಂತೇಳಿ. ಮಂಡ್ಯ ಜಿಲ್ಲೆಯಲ್ಲಿ ಹೈಯೆಸ್ಟು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ಇಡೀ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ ಇವತ್ತು ರೈತರ ಆತ್ಮಹತ್ಯೆ. ಏಕೆ ಅಂದರೆ ಸಮಯಕ್ಕೆ ಸರಿಯಾಗಿ ಭತ್ತ ಖರೀದಿ ಕೇಂದ್ರ ಮಾಡಲಿಲ್ಲ ನೀವು, ಒಂದು. 2ನೇದು, ಅಲ್ಲಿರುವಂಥ ಗಾಣಗಳು, ಬೆಲ್ಲದ ಗಾಣಗಳು ಇವತ್ತು MSME ಸ್ಕೀಮಲ್ಲಿ 50% ಸಬ್ಸಿಡಿ ಕೊಟ್ಟು ಕೇಂದ್ರ ಸರ್ಕಾರ 1 ನೇಷನ್ 1 ಪ್ರಾಡಕ್ಟ್ ಅಂತ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೆ. ಆದರೆ ನೀವು ಆ ಗಾಣಗಳಲ್ಲಿ ಇರುವಂಥ, ಆ ಗಾಣಗಳಲ್ಲಿ ತೊಳ್ಕೊಳ್ಳೋಂಥ ರೈತರಿಗೆ ನೀವು ಯಾಕೆ ಸಪೋರ್ಟ್ ಮಾಡಿ ಬೆಲ್ಲದ ಪುಡಿ ಮಾಡಿ ಅದನ್ನು ಮಾರ್ಕೆಟ್ ಒದಗಿಸ್ತಾ ಇಲ್ಲ? ಇದಕ್ಕೆ ಉತ್ತರ ಕೊಡಿ. ಆಮೇಲೆ ಕೊನೆಯದಾಗಿ DK ಶಿವಕುಮಾರ್ ಅವರು CM ಆಗೋದು, ನಾನೊಂದು ನಾಟಕ ನೋಡಿದ್ದೆ, ತಿರುಕನ ಕನಸು ಅಂತ. ಆ ರೀತಿ ಆಗುತ್ತಾ? ಯಾರು ಅಂದ್ಕೊಂಡಿದ್ರಿ ಸದಾನಂದ ಗೌಡರು CM ಆಗ್ತಾರಂತ ಅನ್ಕೊಂಡಿದ್ರೇನ್ರಿ? ಯಾರು ಸದಾನಂದ ಗೌಡರು CM ಆಗ್ತಾರೆ ಅಂದ್ಕೊಂಡಿದ್ರೆ? ರೈತರ ಆತ್ಮಹತ್ಯೆ ಹಿಂದೆಗೆ ಹೋಲಿಸಿದಾಗ ಕಡಿಮೆ ಆಗಿದೆ. ಕೆಲವೊಂದು ನೀವು FIR ಆಗಿರೋದ್ರ ಮೇಲೆ ನೀವು ಹೇಳ್ತಾ ಇದ್ದೀರಾ, ನಾನು ಇಲ್ಲಿ ಹೇಳೋಕ್ಕಾಗಲ್ಲ, ಅದು
ಕಾಂಟ್ರವರ್ಸಿ ಆಗುತ್ತೆ. ನೀವು ಆಫ್ ದಿ ರೆಕಾರ್ಡ್ ಕೇಳಿದಾಗ ಬಟ್ ಸ್ಟಿಲ್ ಸರ್, ಮಂಡ್ಯ ರೈತರ ಆತ್ಮಹತ್ಯೆ, ಮಂಡ್ಯದ ರೈತರ ಆತ್ಮಹತ್ಯೆ, ಸಾಲ ಬಾಧೆಯಿಂದ ರೈತರ ಆತ್ಮಹತ್ಯೆ 1-2 ಆಗಿರ್ಬೋದು. ನಾನು 2.5 ವರ್ಷದಲ್ಲಿ 1-2 ಅಷ್ಟೇ. ಓಕೆ. ಸಾಲದ ಬಾಧೆಯಿಂದ ಕೆಲವೊಂದು ಸತ್ಯ ಮಾತಾಡಿದ್ರೆ ಅದು ಕಾಂಟ್ರವರ್ಸಿ ಆಗುತ್ತೆ. ನಾನು ಇಲ್ಲಿ ಮಾತಾಡೋದಿಲ್ಲ, ಅದು ನನಗೆ ಗೊತ್ತು. ಅಂದ್ರೆ ಆ ಸತ್ಯಗಳನ್ನು ಅನೇಕರು ಮಾತಾಡಿದ್ದಾರೆ, ಅದೇ ಸತ್ಯಗಳ ಅದು ಅವ್ರಿಗೂ ಗೊತ್ತು. ನೀವೇನು ಹೇಳ್ತಾ ಇದ್ರೆ ಅದು ಸತ್ಯ. ಅದು ಸಾಲದ ಬಾಧೆಗಳಿಂದ ನಮ್ಮ ತಾಲೂಕಿನಲ್ಲಿ ರೈತರ ಆತ್ಮಹತ್ಯೆ ಕಡಿಮೆ ಆಗಿದೆ. ಅದು ವಿನೋದ್ವರೆಗೂ ಗೊತ್ತು, ನಮ್ಮ ಮಂಡ್ಯದವ್ರು ಬರೋರ್ಗೆ ಎಲ್ಲರಿಗೂ ಗೊತ್ತದು ಕಡಿಮೆ ಆಗಿದೆ. ಆ ಥರ ಸಾಲ ಬಾಧೆಯಿಂದ ಏನು ಆಗಿಲ್ಲ. ಹಾಗಂತ ನಿಲ್ಲಾಗಿದೆ ಅಂತಿಲ್ಲ, 1-2-3 ಆಗಿದೆ. ನಾನು ಅದು ನಾನಾ ಕಾರಣಕ್ಕೆ ನಾವು ಸಾಯ್ಬೇಡಿ, ಧೈರ್ಯವಾಗಿರಿ. ಇನ್ನೊಂದು ಆಗ್ತಾಯಿದೆ, ಒಕ್ಕಲಿಗರ ಯುವಕರು ಆಸ್ತಿ ಕಳ್ಕೊತಾ ಇದ್ದಾರೆ. ಆನ್ಲೈನ್ ಬೆಟ್ಟಿಂಗಿಗೆ, ಜೂಜುಕೋರಿಗೆ ಬಲಿ ಆಗ್ತಾ ಇದ್ದಾರೆ. ಇದು ಮಂಡ್ಯದಲ್ಲಿ ಕಡಿವಾಣ ಹಾಕಬೇಕು. ಇದ್ರ ವಿರುದ್ಧ ನಾನು ಸಮರ ಸಾರಿದ್ದಕ್ಕೆ ಕೆರಗೋಡನ್ನು ಬೆಂಕಿ ಹಚ್ಚಿದ್ದು. ಬೇರೆ ಏನಾದ್ರು ಮಾತಾಡಿದರೆ ಕಾಂಟ್ರವರ್ಸಿ ಆಗುತ್ತೆ ಅನ್ನೋ ಮಾತು ನೀವು ಹೇಳಿದ್ರಿ. ಆ ಮಾತನ್ನು ತುಂಬ ಜನ ಹೇಳಿದ್ದಾರೆ. ಕುಡಿತ ಚಟಕ್ಕೆ ಬೀಳ್ತಾರೆ. ಇಲ್ಲ ಅದು ನಾನು ಸರ್, ಆ ಥರದ ಮಾತುಗಳನ್ನು ಎಲ್ಲರೂ ಹೇಳ್ತಾರೆ. ಕುಡಿತ ಚಟಕ್ಕೆ ಬೀಳ್ತಾರೆ, ಜೂಜಿನ ಚಟಕ್ಕೆ ಬೀಳ್ತಾರೆ, ಆ ಕಾರಣಕ್ಕಾಗಿ ರೈತರ ಆತ್ಮಹತ್ಯೆ ಆಗುತ್ತೆ. ರಾಜಕಾರಣಿಗಳು ಕುಡಿಯೋದಿಲ್ವಾ? ನಾನು ಆಫೀಸರ್ಗಳು ಕುಡಿಯೋಲ್ಲ. ಇವರು FIR ಜೂಜಿನ ಚಟಗಳು ಅವ್ರಿಗಿರೋದಿಲ್ವಾ? ಇಲ್ಲ, ಇದು ಬೇರೆ ಇದೆ. FIR ಆಗಿರೋದ್ರ ಮೇಲೆ ತಗೊಂಡಾಗ ರೈತ ಆತ್ಮಹತ್ಯೆ ಜಾಸ್ತಿ ಬರ್ತಾ ಇರ್ತದೆ. ಅದು ನಾನು ನಿಮಗೆ, ನೀವು ಆಫ್ ದಿ ರೆಕಾರ್ಡ್ ಕೇಳಿದ್ರೆ ನಾನು ಏನು ಅಂತ ನಿಮ್ಗೆ ಹೇಳ್ತೀನಿ. ಇನ್ನೊಂದ್ಸರಿ ನಿಮ್ಗೆ ಅದು ಗೊತ್ತಾಗ್ತದೆ. ಅದು ಕಾಂಟ್ರವರ್ಸಿ ಆಗುತ್ತೆ. ನಾನು ಈಗ ಏನು ಹೇಳಿದ್ರೆ ಅಂದರೆ ಅದು ವಿನೋಬ್ರಿಗೂ ಅರ್ಥ ಆಗ್ತಾ ಇದೆ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು. ಅವ್ರಿಗೂ 100% ಅವ್ರು ಕೂತಿರೋರ್ಗೆ ಎಲ್ಲರಿಗೂ ಅರ್ಥ ಆಗ್ತಾಯಿದೆ ಏನು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.